ಸಚಿವ ಸಂಪುಟ ಪುನರ್ರಚನೆಗೆ ಹಿರಿಯ ಶಾಸಕರ ಬಿಗಿ ಪಟ್ಟು ಹೈಕಮಾಂಡ್ ಭೇಟಿ ಮಾಡಿ ಭೇಟಿಗೆ ನೀಡಲು ನಿರ್ಧಾರವನ್ನು ಸಹ ಮಾಡಿಕೊಂಡಿರುವಂತದ್ದು ಹಿರಿಯ ಶಾಸಕರ ಸಭೆಯಲ್ಲಿ ವರಿಷ್ಠರ ಭೇಟಿಗೆ ನಿರ್ಧಾರ. ನಿನ್ನೆ ಬೆಂಗಳೂರಿನ ಕ್ಲಬ್ನಲ್ಲಿ ಸಭೆ ನಡೆಸಿದಂತ ಹಿರಿಯ ಶಾಸಕರು ಬಜೆಟ್ ಅಧಿವೇಶನ ಮುಗಿತಲೇ ದೆಹಲಿಗೆ ಭೇಟಿಗೆ ನಿರ್ಧಾರವನ್ನು ಸಹ ಮಾಡಿಕೊಂಡಿದ್ದಾರೆ. 2.5 ವರ್ಷಗಳ ಬಳಿಕ ಪುನರ್ರಚನೆ ಅಂತ ಹೇಳಿದ್ರು. 2.5 ಮುಗಿದ್ರೂ ಕೂಡ ಪುನರ್ರಚನೆ ಮಾಡ್ತಾ ಇಲ್ಲ. ಹೊಸದಾಗಿ ಆಯ್ಕೆಯಾದವರೇ ಸಚಿವ ಸ್ಥಾನಕ್ಕೆ ಪತ್ರವನ್ನ ಬರೀತಾರೆ. 3-4-5-6 ಬಾರಿ ಗೆದ್ದವರು ಸುಮ್ಮನಿರುವುದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ನಮ್ಮ ಹಕ್ಕನ್ನ ವರಿಷ್ಠರ ಮುಂದೆ ಇಡೋಣ, ಅವರು ಯಾವ ನಿರ್ಧಾರ ಮಾಡ್ತಾರೆ ಮಾಡ್ಲಿ ಅಂತ ಹೇಳ್ತಾ ಇದ್ದಾರೆ. ಅಧಿವೇಶನದ ವೇಳೆ ಸಿಎಂ ಡಿಸಿಎಂ ಮುಂದೆಯೂ ಸಹ ಬೇಡಿಕೆಯನ್ನ ಇಡೋಣ ಅಂತ ಹೇಳಿ ಮಾತುಕತೆ ಸಹ ಆಗಿರುವಂತದ್ದು. ನಿನ್ನೆ ನಡೆದಂತ ಸಭೆಯಲ್ಲಿ ಹಿರಿಯ ಶಾಸಕರು ಒಮ್ಮತದ ನಿರ್ಧಾರವನ್ನ ಮಾಡಿದ್ದಾರೆ. ಈ ಬಗ್ಗೆ ದೆಹಲಿಗೂ ಸಹ ಹೋಗೋಣ, ಸಿಎಂ ಹತ್ರನೂ ಮಾತಾಡೋಣ, ಡಿಸಿಎಂ ಹತ್ರನೂ ಮಾತಾಡೋಣ, ಏನಾದ್ರೂ ಪರಿಹಾರ ಸಿಗಬಹುದಾ, ಅವರು ಯಾವ ನಿರ್ಧಾರವನ್ನ ಮಾಡ್ತಾರೆ ಮಾಡ್ಲಿ, ಅಧಿವೇಶನದ ವೇಳೆ ಸಿಎಂ ಮತ್ತೆ ಡಿಸಿಎಂ ಮುಂದೆನೂ ಬೇಡಿಕೆ ಇಡೋಣ ಅಂತ ಹೇಳಿ ಮಾತುಕತೆ ಸಹ ಆಗಿರುವಂತದ್ದು. ನಿನ್ನೆ ನಡೆದಂತಹ ಸಭೆಯಲ್ಲಿ ಹಿರಿಯ ಶಾಸಕರ ಒಮ್ಮತದ ನಿರ್ಧಾರ ಆಗಿರುವಂತದ್ದು. ಸಂಪುಟ ಪುನರ್ರಚನೆಗೆ ಹಿರಿಯ ಶಾಸಕರು ಬಿಗಿ ಪಟ್ಟನ್ನ ಹಿಡಿತಾ ಇದ್ದಾರೆ. ಒಂದು ಕಡೆ ಮಾತು ಹೇಳ್ತಾರೆ, ನಾವು ಶಾಸಕರಾಗಿದ್ರಿಂದ ನೀವು ಸಚಿವರಾಗಿರೋದು ಅಂತ ಹೇಳಿ ಸಾಕಷ್ಟು ಮಾತುಗಳು ಸಹ ಬಂದಿರುವಂಥದ್ದು. ಖಾಲಿ ಚಂಬು ಅದು ಇದು ಅಂತ ಹೇಳಿ ಅವರವರಲ್ಲೇ ಹೊಡೆದಾಟ ಕಿತ್ತಾಟಗಳು ಆಗ್ತಾ ಇದೆ. ಬೆಂಗಳೂರಿನ ಕ್ಲಬ್ನಲ್ಲಿ ಸಭೆ ನಡೆಸಿದಂಥ ಹಿರಿಯ ಶಾಸಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸಿಎಂ ಹತ್ರನೂ ಮಾತಾಡೋಣ, ಡೆಲ್ಲಿಗೂ ಹೋಗೋಣ, ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಕಾದು ನೋಡೋಣ. ಒಟ್ಟಾರೆಯಾಗಿ ಇದೊಂದು ಬಗೆಹರಿಲೇಬೇಕು ಈ ಸಮಸ್ಯೆ ಅಂತ ಹೇಳಿ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ.